ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. RCB ಈ ಸಲ ಫಿಕ್ಸ್ ಆಗಿ ಬಂದಿದ್ದಾರೆ ಗುರು. ಈ ಸಲ ಕಪ್ ನಮ್ದೇನೋ ಸ್ಲೋಗನ್ ನಾವು ಈ ಸಲ ಪ್ರೂವ್ ಮಾಡ್ತೀವಿ. RCB ಅಭಿಮಾನಿಗಳಿಗೆ ಪಕ್ಕ ಕಪ್ ಕೊಡ್ತೀವಿ ಅಂತ ಪಕ್ಕ ಫಿಕ್ಸ್ ಆಗಿ ಬಂದಿದ್ದಾರೆ. ಅದರಲ್ಲೂ ವಿರಾಟ್ ಕೊಹ್ಲಿ ಒಬ್ಬರೇ ಫೈರ್ ಆಗಿದ್ರು RCB ಟೀಮಲ್ಲಿ. ಇವಾಗ 11, 12 ಫುಲ್ ಓಲ್ಡ್ ಸ್ಕ್ವಾಡೇ ಫೈರ್ ಆಗಿದೆ. ಆ ರೀತಿ ಆಟನ ಆಡ್ತಾ ಇರೋದು RCB 2025ರಲ್ಲಿ. ಫಸ್ಟ್ ಮ್ಯಾಚ್ ನಾವು ಅನ್ಕೋಬೇಕಿತ್ತು RCB ಈ ವರ್ಷ ಏನೋ ಮಾಡ್ತಾರೆ ಸಮಥಿಂಗ್ ಅಂತ. ನಮ್ಮ ರಾಯ್ಡು ಬಾಸ್ ಅವ್ರು ಹೇಳಿದ್ರು RCB ಸಲ ಏನೋ ಅಚೀವ್ ಮಾಡ್ತಾರೆ ಅಂತ. ಹಂಗೆ ಆಗ್ತಾ ಇದೆ. ಅವ್ರ ಆಶೀರ್ವಾದ ಇರಬೇಕು RCBಗೆ. ಅದರಲ್ಲಂತೂ ಇವತ್ತಿನ ಬ್ಯಾಟಿಂಗ್ ಬಗ್ಗೆ ಮಾತಾಡೋದಾದರೆ ನೆಕ್ಸ್ಟ್ ಲೆವೆಲ್ ಗುರು. RCB 2.0 ಆಗಿಬಿಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ಅಂತೂ ಅವ್ರು ಬಿಡಿ ಯಾವಾಗಲೂ ಕಿಂಗೆ ಬಡಿತಾ ಇರ್ತಾರೆ ಎಲ್ಲರಿಗೂ. ಬಟ್ ನಮ್ಮ ಕನ್ನಡಿಗ ಏನು ಬ್ಯಾಟಿಂಗ್ ಗುರು. ದೇವದತ್ ಪಡಿಕ್ಕಲ್ ಅವರು ಲಾಸ್ಟ್ ಇಯರ್ LSG ಆಡಿಬಿಟ್ಟು ಪಾಪ ಫುಲ್ಲು ಸ್ಯಾಡಲ್ಲಿ ಇದ್ಬಿಟ್ಟಿದ್ರು, ರನ್ಸೇ ಬರ್ತಿರಲ್ಲ. ಈ ಒಂದು ಸೀಸನ್ ಅಂತೂ RCBಗೆ ಬಂದಮೇಲೆ ಫಸ್ಟು ಬಾಲಿಂದನೇ ಹೊಡಿತಾ ಇದ್ದಾರೆ. ಅಂತ ಹೇಳಿದ್ರೆ RCB ಅಷ್ಟು ಕಾನ್ಫಿಡೆಂಟ್ ಕೊಟ್ಟಿದೆ. ಹೋಗು ಮಗ ನಿನ್ಗೆ ಹೆಂಗೆ ಬೇಕು ಆಡು ಅಂತ ಕಾನ್ಫಿಡೆಂಟ್ ಕೊಟ್ಟಿರೋದ್ರಿಂದ ಫ್ರೀ ಆಗಿ ಬಿಟ್ಬಿಟ್ಟಿದ್ದಾರೆ RCB ಹೊಡೆದು ಕೆಚ್ಚಿ ಅಂತ. ಅವ್ರು ಆಡ್ತಾ ಇರೋದು ಒಂದೇ ಇಂಟೆಂಟು. ಲಾಸ್ಟ್ ಮ್ಯಾಚ್ ಸೋತ್ವಿ ನಾವು, ಗೊತ್ತಿರ್ಬೋದು. ಬಟ್ ಲಾಸ್ಟ್ ಮ್ಯಾಚ್ ಸೋಲ್ತಾ ಇದ್ದೀವಿ, ವಿಕೆಟ್ ಮೇಲೆ ವಿಕೆಟ್ ಬೀಳ್ತಾ ಇದ್ರು ಕೂಡ ಅವ್ರು ಆಡಿದ್ದೆ ಒಂದು ಇಂಟೆಂಟು, ಹೊಡಿಬೇಕು. ಅದು ಬಿಟ್ಟರೆ ತಲೆಯಲ್ಲಿ ಏನೂ ಇಲ್ಲ. ಅವ್ರಿಗೆ ಈ ಸಲ ಫಿಕ್ಸ್ ಆಗಿಬಿಟ್ಟಿದ್ದಾರೆ RCBಗೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಕಪ್ ತಂದು ಕೊಟ್ಬಿಡ್ಬೇಕು ಅಂತ ರೆಡಿ ಆಗಿದ್ದಾರೆ. ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಈ ಸಲ ಸರಿಗೆ ಆಡ್ತಾ ಇದ್ದಾರೆ. ಮತ್ತು ಇವತ್ತಿನ ಮ್ಯಾಚ್ ಹೈಲೈಟ್ಸ್ ಬಗ್ಗೆ ಹೋಗ್ಬಿಡೋದಾದರೆ RCB ಟಾಸ್ನಾಗ ಗೆಲ್ತಾರೆ. ಮುಂಬೈ ಟಾಸ್ನಾಗ ಗೆದ್ದು ನಾವು ಬೌಲಿಂಗ್ ಮಾಡ್ತೀವಿ ಅಂತ ಬರ್ತಾರೆ. ಬಟ್ ಟ್ರೆಂಟಿ ಬೋಲ್ಟಿಗೆ ಗುರು ಈ ಒಂದು ಮ್ಯಾಚಲ್ಲಿ ಹುಚ್ಚು ನಾಯಿ 57 ರನ್ ಕೊಟ್ಟಿರೋದು ಮಾಮ್ ಈ ಮ್ಯಾಚಲ್ಲಿ. ಅವ್ರಿಗೆ ಕೆರಿಯರಲ್ಲಿ ಹೈಯೆಸ್ಟ್ ರನ್ ಅನ್ಸುತ್ತೆ ಹೊಡ್ಸ್ಕೊಂಡಿರೋದು 57 ರನ್ನು. ನನಗೆ ಗೊತ್ತಿರೋ ಪ್ರಕಾರ ಕೇರಳ ಪಕ್ಕ ಇದೇ ಹೈಯೆಸ್ಟ್ ಸ್ಕೋರು ಅವರು T20 ಹೊಡ್ಸ್ಕೊಂಡಿರೋದು. 57 ರನ್ ಸುಮ್ಮನೆ ಚಾನ್ಸೇ ಇಲ್ಲ. ಮತ್ತು ಫಸ್ಟು ಬಾಲೇ ಬೌಂಡ್ರಿ ಹೊಡಿತಾರೆ. ಫಿಲ್ಸಾಲ್ಟು ಹೇಳಿದ್ನಲ್ಲ ಆವಾಗಲೇ, ಎಲ್ಲರೂ ಒಂದೇ ಥರ ಫಿಕ್ಸ್ ಆಗಿ ಬಂದಿದ್ದಾರೆ. ಹೊಡಿಬೇಕು, ಫಸ್ಟ್ ಬಾಲಿಂದನೇ ಹೊಡಿಬೇಕು. ಜಿತೇಶ್ ಶರ್ಮಾ ಕೂಡ ಹೇಳ್ಕೊಂಡಿದ್ರು ಫಸ್ಟ್ ಬಾಲ್ ಇದ್ದರೆ ನಾನು ಹೊಡಿತೀನಿ ಅಂತ. ಜಿತೇಶ್ ಶರ್ಮಾ ಬಗ್ಗೆ ಮಾತಾಡ್ದ. ಫಿಲ್ಸಾಲ್ಟ್ ಫಸ್ಟ್ ಬಾಲೇ ಬೌಂಡ್ರಿ ಹೊಡೆದ್ರು, ನೆಕ್ಸ್ಟ್ ಬಾಲೇ ಬೋಲ್ಡ್ ಆದರು. ಓಕೆ, ಅಲ್ಲಿಂದ ಸ್ಟಾರ್ಟ್ ಆಗಿದ್ದೆ ಗುರು ಪಡಿಕ್ಕಲ್ ಮತ್ತು ಕೊಹ್ಲಿದು ಹವಾ. ಪಡಿಕ್ಕಲ್ ಅಂತೂ ಲಾಸ್ಟ್ ಇಯರು ಅಷ್ಟಕ್ಕಷ್ಟೇ ಆಡ್ತಾಯಿದ್ರು. ಬಟ್ ಈ ಇಯರ್ ಅಂತೂ ಫುಲ್ ಫೈರು. 2.0 ಆಗಿರೋಂತೂ ಪಕ್ಕ. ವಿರಾಟ್ ಕೊಹ್ಲಿ ಅಂತೂ ಫೈರ್ ಮಾಡಿದ್ರು ಎಲ್ಲರಿಗೂ. ವಿರಾಟ್ ಕೊಹ್ಲಿ ಇವತ್ತಿನ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ, ದೇವದತ್ ಪಡಿಕ್ಕಲ್ಲು, ರಜತ್ ಪಡಿಕ್ಕಲ್, ರಿತೇಶ್ ಶರ್ಮಾ ಏನು ಬೆಂಕಿ ಬ್ಯಾಟಿಂಗು ಬಂದಂಗೆ ಹೊಡೆದ್ರು. ಪಡಿದರಂತೂ ಸ್ಪಿನ್ನಿಗೆ ಮಾಡಿಸಿದ ಬ್ಯಾಟ್ಸ್ಮ್ಯಾನ್ ಗುರು. ನೀನು ಎಲ್ಲಾದರೂ ಹಾಕು, ನಾನು ಹೊಡಿದೆ ಸ್ಟೇಡಿಯಮಿಂದ ಆಚೆ. ಸೆಕೆಂಡ್ ಟೈರ್ಗೆ ಹೊಡಿತೀನಿ ಇಲ್ಲ ಫಸ್ಟ್ ಟೈರ್ಗೆ ಹೊಡಿತೀನಿ, ಪ್ಲೇಯರ್ಸ್ಗಂತೂ ಹೊಡಿಯೋದೇ ಇಲ್ಲ ಅಂತ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಅದಂತೂ ಪಡಿದರ್ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಇವತ್ತಂತ. ನೆಕ್ಸ್ಟು ಜಿತೇಶ್ ಶರ್ಮಾ ಏನು ಬ್ಯಾಟಿಂಗು, ಫಿನಿಷರ್ ಗುರು ಇವರಂತೂ. ಇನ್ನೂ ಫಿನಿಷರ್ ಇದ್ದಾರೆ ಇಲ್ಲಿ ಟೀಮ್ ಡೇವಿಡ್ ಅವ್ರಿಗೆ ಬ್ಯಾಟಿಂಗೇ ಸಿಗಲಿಲ್ಲ ಪಾಪ. ಅವ್ರೇನದು ಇದ್ಬಿಟ್ಟಿದೆ ಇನ್ನೂ 250 ಹೋಗ್ಬಿಡ್ತಾ ಇದ್ದೇನೋ. ಬಟ್ ಅವ್ರಿಗೆ ಜಾಸ್ತಿ ಬ್ಯಾಟಿಂಗ್ ಸಿಕ್ಕಿದೆ ಒಂದು ಬಾಲು. ಜಿತೇಶ್ ಶರ್ಮಾ RCBಗೆ ಒಳ್ಳೆ ಪಿಕ್ ಆಗಿದ್ದಾರೆ ಈ ಒಂದು ಸೀಸನು. ಅವರು ಹೇಳ್ಕೊಂಡಂಗೆ ಸಕ್ಕತ್ತಾಗ ಅವರು ಯಾವ ಥರ ಮಾತಾಡಿದ್ರೆ ಅದೇ ಥರ ಆಡ್ತಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ 2 ಮ್ಯಾಚಿನ ರನ್ ಬಂದಿಲ್ಲ. ಬಟ್ ಮುಂಬೈ ಮೇಲೆ ಅವರು ಹೋಮ್ ಗ್ರೌಂಡಲ್ಲಿ ಹೊಡಿಬೇಕು ಅಂತ ಹೇಳಿದ್ರೆ ಆಫ್ಟರ್ 10 ಇಯರ್ಸು ಬ್ರೇಕ್ನ ಮಾಡಿದ್ದಾರೆ ರೆಕಾರ್ಡ್ನ. ಆಫ್ಟರ್ 10 ಇಯರ್ಸ್ ಆದಮೇಲೆ RCB ವಾಂಖೆಡೆಯಲ್ಲಿ ಗೆದ್ದಿರೋದು 12 ರನ್ಗಳಿಂದ. ಅಂದರೆ ಫಿಕ್ಸು ಈ ಸಲ ಕಪ್ ನಮ್ಮದೇ ಅಂತ ಬರ್ಕೊಳ್ಳಿ. ಮತ್ತು RCB ಬೌಲಿಂಗ್ಗೆ ಬಂದರು. 222 ರನ್ ಹೊಡಿಬೇಕು ಅಂದರೆ ಸುಮ್ಮನೆ ವಾಂಖೆಡೆಯಲ್ಲಿ. ಬಟ್ ಹೊಡಿಬೋದಾಗಿತ್ತು ಈ ಒಂದು ಪಿಚ್ಚಲ್ಲಿ. ಮತ್ತು MI ಬ್ಯಾಟಿಂಗ್ ನೆನಪು ಕೂಡ ಸಖತ್ತಾಗಿತ್ತು. ಬಟ್ MI ಓಪನ್ಗಳಾದ ರಿಕಲ್ಟನ್ ಮತ್ತು ರೋಹಿತ್ ಶರ್ಮಾನ ಯಶ್ ದಯಾಳ್ ಮತ್ತು ಜೋಶ್ ಹೇಸಲ್ವುಡ್ಡು ಡಮಾರ್ ಅಂತ ಎತ್ಬಿಟ್ರು. ಇವತ್ತೆಲ್ಲರೂ ಹೇಳ್ತಾರೆ ರೋಹಿತ್ ಶರ್ಮಾ ಸ್ಕೋರ್ ಮಾಡ್ತಾರೆ ಅಂತ RCB ವಿರುದ್ಧ. ಬಟ್ ಅನ್ಫಾರ್ಚುನೇಟ್ಲಿ ರೋಹಿತ್ ಶರ್ಮಾ ಔಟ್ ಆಫ್ ದಿ ಫಾರ್ಮ್, ಔಟ್ ಆಫ್ ದಿ ಸಿಲೆಬಸ್ ಅಂತಲೇ ಹೇಳ್ಬೋದು ಈ ಒಂದು ಸೀಸನ್ಲಿ. ರಿಕಲ್ಟನ್ ಅಂತೂ ಕ್ಲೋಲೆಸ್ ಆಗಿ ಏನದು ಬೋಲ್ಡ್ LBW ಆದರು ಹೇಸಲ್ವುಡ್ಗೆ. ಆಮೇಲೆ ಬಂದಿದ್ದೆ ವಿಲ್ ಜಾಕ್ಸ್ ಅವರು. ಪಾಪ ಏನು ನಡೀತದೆ ಅಂತಲೇ ಗೊತ್ತಾಗಲಿಲ್ಲ. ತುಂಬ ಬಾಲ್ ಡಾಟ್ ಆಗಿಬಿಡ್ತು. ಸ್ವಲ್ಪ ಸ್ಟ್ರೈಕ್ ರೊಟೇಟ್ ಮಾಡ್ತಾಯಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಗೊತ್ತಲ್ಲ ನಿಮಗೆ ಕುರ್ನಾಲ್ ಪಾಂಡ್ಯ ಕುರ್ನಾಲ್ ಪಾಂಡ್ಯ ಈ ಸಲ ಸ್ಪಿನ್ನರ ಮೀಡಿಯಂ ಪೇಸ್ ಅಂತಲೇ ಗೊತ್ತಿಲ್ಲ. ಬಟ್ ಎರಡು ಮಿಕ್ಸ್ ಮಾಡಿ ಬೌನ್ಸರ್ ಆಗ್ತಾಯಿದ್ದಾರೆ. ಒಳ್ಳೆ ಪೇಸರ್ ಯಾವ ಥರ ಬೌನ್ಸರ್ ಆಗ್ತಾರೆ ಆ ಥರ ಬೌನ್ಸರ್ ಆಗ್ತಾಯಿದ್ದಾರೆ. ಏನು ಇವತ್ತು 4 ವಿಕೆಟ್, ಅದು ಲಾಸ್ಟ್ ಓವರ್ 3 ವಿಕೆಟ್ ಗುರು. ಕ್ರೂಷಿಯಲ್ಲಿ 6 ಬಾಲ್ಗೆ 17 ರನ್ ಬೇಕು. ಏನು ಬೌಲಿಂಗ್, ಸಖತ್ತಾಗಿ ಬೌಲಿಂಗು. ಅದಾದ್ಮೇಲೆ ಬಂದಿದ್ದು ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ. ಸೂರ್ಯಕುಮಾರ್ ಯಾದವ್ ಓಕೆ ಒಂದು ಮಟ್ಟಿಗೆ ಆಡ್ತಾಯಿದ್ರು. ಬಟ್ ತಿಲಕ್ ವರ್ಮಾ MIಗೆ ಸರಿ ರಿಪ್ಲೈ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಲಾಸ್ಟ್ ಮ್ಯಾಚು ಅವ್ರನ್ನ ರಿಟೈರ್ಡ್ ಔಟ್ ಮಾಡಿದ್ರು. ಆ್ಯಕ್ಚುಲಿ ಪಾಪ ಅವ್ರಿಗೆ ಎಷ್ಟು ಬೇಜಾರಾಗಿರ್ಬಾರ್ದು. ಬಟ್ ಇವತ್ತು RCBಗೆ ಹೊಡೆದ್ರು ಗುರು. ಬಟ್ ಒಳ್ಳೆ ಕಂಬ್ಯಾಕ್ ಅಂತಲೇ ಹೇಳ್ತೀನಿ. ಆಸ್ ಎ ಪ್ಲೇಯರ್ ಅಂತ ನೋಡೋದಾದರೆ ಒಳ್ಳೆ ಕಂಬ್ಯಾಕು. MIಗಂತೂ ಮುಚ್ಕೊಳ್ಳೋ ಥರ ಹೊಡೆದಿದ್ದಾರೆ. ಅವ್ರು ಯಾವುದೇ ಥರ ಮಾತಾಡೋಂಗಿಲ್ಲ, ಅದೇ ಥರ ಒಳ್ಳೆ ಕಂಬ್ಯಾಕ್ ಮಾಡಿದ್ರು ತಿಲಕ್ ವರ್ಮನ್ ಬಗ್ಗೆ ಮಾತಾಡೋದಾದರೆ. ಮತ್ತು ಹಾರ್ದಿಕ್ ಪಾಂಡ್ಯ ಯಾಕೋ ನಮ್ಮ RCB ಅವ್ರನ್ನ ಪಕ್ಕ ಬಾಯಿಗೆ ತರಿಸ್ತಾನೆ ಅಂದ್ಕೊಂಡಿದ್ದೆ.
ಹಂಗೆ ತರಿಸಿದ್ರು, ಏನು ಬಂದಂಗೆ ತಗೋ ತಮ್ಮ ಅಣ್ಣ ಅಂತಲೂ ಬಿಡ್ತಿಲ್ಲ. ಕೃಣಾಲ್ ಪಾಂಡ್ಯಗೆ ಸರಿ ಕೊಟ್ಟರು 2 ಸಿಕ್ಸ್ಗಳು, ಬಟ್ ಅಣ್ಣ ಅಂತಲೂ ಬಿಡ್ತಿಲ್ಲ, ಯಾರಂತನೂ ಬಿಡ್ತಿಲ್ಲ. ಹೊಡೆದ್ರು ಹಾರ್ದಿಕ್ ಪಾಂಡ್ಯ ಮತ್ತು ಏನಾದರೂ ತಿಲಕ್ ವರ್ಮಾ ಹಿಡಿದ್ರೆ ಮಾಮಿ ಮ್ಯಾಚ್ ಹಾಕೋ ಸ್ವಲ್ಪ ಕೈ ತಪ್ಪೋಗ್ಬಿಡೋದು. ಬಟ್ ಕ್ರೂಷಲ್ ಆಗಿ ತಗೊಬಂದು ಕೊಟ್ಟಿದ್ದೆ ವಿಕೆಟ್ ಭುವನೇಶ್ವರ್ ಕುಮಾರ್ ಅವರು, ಏನು ಸಖತ್ ಸ್ಪೆಲ್ಲು, ಬಟ್ ಹೊಡ್ಸ್ಕೊಂಡ್ರು. ಬಟ್ ಸಖತ್ತಾಗಿ ಬೌಲಿಂಗ್ ಹಾಕಿದ್ರು. ಯಾರ್ಕರ್ ಅಂದರೆ ಯಾರ್ಕರೇ ಆಗ್ತಾಯಿದ್ರು, ಸಖತ್ ಆಗ್ತಾಯಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಒಂದು 2-3 ಸಿಕ್ಸ್ ಕೂಡ ಹೊಡ್ಸ್ಕೊಂಡ್ರು. ಓಕೆ, ಅದಾದಮೇಲೆ ಬಂದಿದ್ದೆ ನಮ್ದೀರು. ಏನು ಗುರು ನಮ್ಮಂದೀರು, ಒಂದು ಫಸ್ಟ್ ಬಾಲೇ ಸಿಕ್ಸು, ಏನು ತಗೋ ಟಣ್ ಅಂತ ಹೊಡಿತಾರೆ, ಫಸ್ಟು ಬಾಲೇ ಸಿಕ್ಸು. ಓ ಮೈ ಗಾಡ್, ಅದೊಂಥರ ಕರೇಜ್ ಸಕ್ಕತ್ತಾಗಿದೆ. ನಮ್ಮಂದಿರವರು 2-3 ಲಾಸ್ಟ್ 3 ಮ್ಯಾಚಿಂದ ಸಕ್ಕತ್ತಾಗಿ ಆಡ್ತಾಯಿದ್ದಾರೆ. ಬಟ್ ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಕ್ಲಾಸು. ಕ್ಯಾಪ್ಟನ್ ಅವ್ರು ಲೀಡಿಂಗ್ ಫ್ರಮ್ ದಿ ಫ್ರಂಟ್ ಅಂತಲೇ ಹೇಳ್ಬೋದು. ಬೌಲಿಂಗಲ್ಲಿ, ಬ್ಯಾಟಿಂಗಲ್ಲಿ, ಫೀಲ್ಡಿಂಗಲ್ಲಿ ಸಕ್ಕತ್ತಾಗಿ ಆಡ್ತಾರೆ. ಬಟ್ ನಮಗೆ ಅವ್ರ ಟೀಮಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಟಾಪ್ ಆರ್ಡರ್ ಸ್ವಲ್ಪ ಮಿಂಚಬೇಕು. ಟಾಪ್ ಆರ್ಡರ್ ಕೂಡ ರನ್ನೇ ಬರ್ತಿಲ್ಲ. ರೋಹಿತ್ ಶರ್ಮಾ ಎಲ್ಲ ಮ್ಯಾಚು ಕೂಡ ಫ್ಲಾಪ್ ಆಗ್ತಾ ಇದ್ದಾರೆ. ಬಟ್ ಅವ್ರ ಥರ ಏನು ಮಾಡ್ತಾರೆ, ಎಲ್ಲ ಮ್ಯಾಚಲ್ಲಿ ಕ್ರಿಕೆಟ್ ಅಂತ ಹೇಳಿದ್ರೆ ಫಸ್ಟು ಬ್ಯಾಟಿಂಗಲ್ಲಿ ಓಪನರ್ಸ್ಗಳು ಸ್ಕೋರ್ ಮಾಡಬೇಕು, ಅವಾಗಲೇ ಸ್ವಲ್ಪ ಟೀಮ್ಗೆ ಹೆಲ್ಪ್ ಆಗೋದು, ಇಲ್ಲ ಅಂದರೆ ಕಷ್ಟ ಅಂತ ಹೇಳ್ಬೋದು. ಆಮೇಲೆ ಮಿಚೆಲ್ ಸ್ಯಾಂಟ್ನರ್ ಬಂದರು, ಫಸ್ಟ್ ಬಾಲೇ 6 ಹೊಡೆದ್ರು. ದೀಪಕ್ ಚಹರು ಫಸ್ಟ್ ಬಾಲೇ ಹೊಡೆಯೋಕೆ ಹೋದ್ರು, ಏನು ಕ್ಯಾಚ್ ಗುರೋದು. ಫಿಲ್ ಸಾಲ್ಟು ಮತ್ತು ಟೀಮ್ ಡೇವಿಡ್ಡು ಸಖತ್ ಕ್ಯಾಚು, ಅದು ಒಂಥರ ಕ್ರೂಷಿಯಲ್ ಕ್ಯಾಚ್ ಅಂತಲೇ ಹೇಳ್ಬೋದು. ಫಿಲ್ ಸಾಲ್ಟ್ ಹಿಡಿದು ಟೀಮ್ ಡೇವಿಡ್ಗೆ ಪಾಸ್ ಮಾಡಿದ್ರು, ಒಳ್ಳೆ ಕ್ಯಾಚ್ ತಗೊಂಡು. ಅದಾದಮೇಲೆ ಟ್ರೆಂಟ್ ಬೋಲ್ಟು ಕೂಡ ಫಸ್ಟ್ ಬಾಲು ಈ ಕೃಣಾಲ್ ಪಾಂಡ್ಯ ಅಂತೂ ಕ್ರೇಜಿ ಬೌಲರ್ ಇವತ್ತಿನ ದಿವಸದಲ್ಲಿ. ಅವರು ಕ್ರೇಜಿ ಆಗಿಬಿಟ್ಟಿದ್ದಾರೆ. ಅವರು ಸ್ಪಿನ್ನೇ ಮಾಡ್ತಾರೆ, ಹೇಳ್ತಾ ಇದ್ದೀನಿ. ಲೆಫ್ಟ್ ಆರ್ಮ್ ಸ್ಪಿನ್ ಪೇಸ್ ಅಂತಲೇ ಹೇಳ್ಬೋದು ಅವ್ರಿಗೆ, ಆ ಥರ ಬೌಲಿಂಗ್ ಆಗ್ತಾರೆ. ಬಟ್ RCB ಈ ಒಂದು ಸೀಸನ್ನು ಫಿಕ್ಸ್ ಆಗಿ ಬಂದಿದ್ದಾರೆ, ತಿಳ್ಕೊಳ್ಳಿ. ಪಕ್ಕ ಈ ಒಂದು ಸಲ ಕಪ್ ಹೊಡೆದಿದ್ದಾರೆ ಅನ್ನಿಸ್ತದೆ ನನಗೆ, ಯಾಕೋ ಆ ರೀತಿ ಆಡ್ತಾ ಇದ್ದಾರೆ. ಹೆಂಗೆ ಥಿಂಕ್ ಮಾಡ್ತಾರೆ ಅಂತ ಹೇಳಿದ್ರೆ RCB ನನ್ನ ಪ್ರಕಾರ, ಅದೇನಾದರೂ ಆಗಲಿ ಮಗ, ವಿರಾಟ್ ಕೊಹ್ಲಿ ಇರ್ತಾರೆ, ಏನಾದರೂ ಆಗಲಿ ಹೋಗಿ ಹೊಡೀರಿ ಅಷ್ಟೇ. ನಾವು ಇಷ್ಟು ಸೀಸನ್ ಆಡಿದ್ದೀವಿ ಸಾಕು, ಈ ಸ್ವಲ್ಪ ನೋಡ್ಕೊಂಡು ಆಡೋದ ಇಟ್ಕೊಂಡು ಆಡೋದವೆಲ್ಲ ಬೇಡ. ಹೋಗು ಮಾಮ್, ಬಡಿ ಮಾಮ್, ಬಾ ಮಾಮ್ ಅಷ್ಟೇ, ತಲೆ ಕೆಡಿಸ್ಕೊಬೇಡ, ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೊಬೇಡ, ಹೋಗು ಹೊಡಿ ಅಂತಲೇ ಹೇಳ್ತಿರೋದು ಆ ರೀತಿ. ಬಟ್ RCB ಬೌಲಿಂಗ್ ಅಂತೂ ಚಿಂದೆಯಾಗಿ ಹಾಕಿದ್ರು ಗುರು. ಡೆತ್ ಓವರ್ಸಲ್ಲಿ ಕೃಣಾಲ್ ಪಾಂಡ್ಯ 4 ವಿಕೆಟ್ ತೊಗೊಂಡ್ರು, ದಯಾಳ್ 2 ವಿಕೆಟು, ಜೋಸ್ ಹೇಸಲ್ವುಡ್ ಅಂತೂ ಎಕ್ಸ್ಪೀರಿಯನ್ಸ್ ಸಖತ್ ವರ್ಕ್ ಆಯಿತು. ಬಟ್ ಹೊಡ್ಸ್ಕೊಂಡ್ರು, ಬಟ್ ಎಕ್ಸ್ಪೀರಿಯನ್ಸ್ ಸಖತ್ ವರ್ಕ್ ಆಯಿತು ಗುರು. RCB ಅಂತೂ ಫುಲ್ ಪ್ಯಾಕ್ ಮಾಡ್ಕೊಂಡು ಬಂದಿದ್ದಾರೆ ಈ ಒಂದು ಸೀಸನ್ನು. ಬಟ್ ವಿರಾಟ್ ಕೊಹ್ಲಿ ಇನ್ನಿಂಗ್ಸು, ಪಟೀದರ್ ಇನ್ನಿಂಗ್ಸ್ ಎಲ್ಲ ನೆನೆಸ್ಕೋಬೇಕು. ಲಾಸ್ಟಲ್ಲಿ ಫಿನಿಶಿಂಗ್ ಟಚ್ ಕೊಟ್ಟಿದ್ದು ಜಿತೇಶ್ ಶರ್ಮಾ, ಏನು ಬ್ಯಾಟಿಂಗ್ ಮಗ. RCB ಅವ್ರಿಗೆ ಅಷ್ಟು ಕೋಟಿ ಕೊಟ್ಟಿದ್ದಕ್ಕೂ ವರ್ತ್ ಆಯಿತು. ಮತ್ತು ಕೃಣಾಲ್ ಪಾಂಡ್ಯ ಪೇಸರ್ ಅಂತಲೇ ಹೇಳ್ಬೋದು. ಅವ್ರು ನಾನು ಪೇಸರ್ ಅಂತಲೇ ಹೇಳ್ತೀನಿ, ಸ್ಪಿನ್ನರ್ ಅಂತ ನಾನಂತೂ ಹೇಳಲ್ಲ. ಅಷ್ಟು ಸಖತ್ತಾಗಿ ಬೌಲಿಂಗ್ ಮಾಡಿದರೆ ಇವತ್ತಿನ ಮ್ಯಾಚಲ್ಲಿ. ಆಮೇಲೆ ಭುವನೇಶ್ವರ್ ಕುಮಾರ್ ಬಗ್ಗೆ ಮಾತಾಡಲೇಬೇಕು. ಏನು ಸ್ಪೆಲ್ ಹಾಕಿದ್ರು, 4 ಓವರ್ 48 ರನ್ ಹೊಡ್ಸ್ಕೊಂಡ್ರು. ಬಟ್ ಕ್ರೂಷಿಯಲ್ ಡಾಟ್ಸ್ ಹಾಕಿದ್ರು. ಓಕೆನಾ, ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗ್ ಆಡಬೇಕಿದ್ರೆ ಕ್ರೂಷಿಯಲ್ ಸಖತ್ ಯಾರ್ಕರ್ ಅಂದರೆ ಯಾರ್ಕರೇ ಆಗ್ತಾಯಿದ್ರು. ಬೆಂಕಿ ಬೌಲಿಂಗ್. RCB ಇವತ್ತಿನ ಮ್ಯಾಚಲ್ಲಿ MI ವಿರಾಟ್ ಫುಲ್ ಡಾಮಿನೇಟ್ ಮಾಡಲಿಲ್ಲ ಅಂತ ಓಕೆ, ಬಟ್ ಒಂದು ರೇಂಜಿಗೆ ಆಫ್ಟರ್ 10 ಇಯರ್ಸ್ ಆದಮೇಲೆ ವಾಂಖೇಡೆ ಸ್ಟೇಡಿಯಮಲ್ಲಿ ಗೆಲ್ಲಬೇಕು ಅಂತ ಹೇಳಿದ್ರೆ ಗತ್ತು ಅಂತ ಅಂದ್ಕೊಳ್ಳಲ್ಲಿ, ಗತ್ತು ಅಂತ ಅನ್ಕೋ ಅಂತ ಹೇಳ್ಬಿಟ್ಟೆ ಬಂದಿರೋದು. ಬಟ್ ವಾಂಖೇಡೆ ಸ್ಟೇಡಿಯಮಲ್ಲಿ RCB ಫ್ಯಾನ್ಸ್ ಫುಲ್ಲು ಎಂಜಾಯ್ ಮಾಡಿರ್ತಾರೆ. ಬಟ್ ಹಾರ್ದಿಕ್ ಪಾಂಡ್ಯ ಸ್ವಲ್ಪ ಬಾಯಿಗೆ ತರಿಸಿದ್ರು. ಓಕೆ, ಹಾರ್ದಿಕ್ ಪಾಂಡ್ಯ ಔಟ್ ಆದಮೇಲೆ ಒಂದು ಸಮಾಧಾನ ಆಯಿತು, ಏನೋ ಆಗುತ್ತೆ ಅಂತ. ಬಟ್ ಸಖತ್ತಾಗಿ ಆಡಿದ್ರು. ಬಟ್ ಓವರಾಲ್ ಮ್ಯಾಚ್ ಅಂತೂ ಸಖತ್ತಾಗಿತ್ತು. IPL ಇದೊಂದು ಮ್ಯಾಚ್ ಅಂತೂ ಕ್ರೇಜಿ ಅಂತಲೇ ಹೇಳ್ಬೋದು. ಈ ಒಂದು ಮ್ಯಾಚ್ ಕ್ರೇಜಿ ಆಗಿದ್ದು. ನಿಮ್ಮ ಪ್ರಕಾರ ಈ ಒಂದು ಮ್ಯಾಚಲ್ಲಿ ಏನಾಯಿತು ಅಂತ ಕಾಮೆಂಟ್ ಮಾಡಿ. ನನಗಂತೂ ಸಖತ್ ಎಂಜಾಯ್ ಮಾಡಿದ್ದೆ ಗುರು ಈ ಒಂದು ಮ್ಯಾಚಲ್ಲಿ. ಮತ್ತು ಪ್ರೆಡಿಕ್ಷನ್ ಕೂಡ ಕೊಟ್ಟಿದ್ದೆ ಇವತ್ತಿನ ಮ್ಯಾಚ್ RCBನೇ ಗೆಲ್ತಾರೆ ಅಂತ. ಯಾಕಂತ ಹೇಳಿದ್ರೆ ಮುಂಬೈ ಸ್ವಲ್ಪ ಫುಲ್ಲು ಓಪ್ನ ಕಳ್ಕೋತಾ ಇದ್ದಾರೆ. ಮತ್ತು ಮುಂಬೈಗೆ ಈ ಒಂದು ಸೀಸನ್ ಅವರು ಕಮ್ಬ್ಯಾಕ್ ಮಾಡಿ ಬರೋದು ಸಖತ್ ಕಷ್ಟ ಇದೆ ನನಗಂತಿರೋ ಪ್ರಕಾರ. ಅವರು ಥ್ಯಾಂಕ್ ಯು ಅಂತಲೇ ಹೇಳ್ತೀನಿ. ಒಂದು ಸೀಸನ್ 5 ಮ್ಯಾಚ್ 4 ಸೋತಿದ್ದಾರೆ, ಒಂದೇ ಗೆದ್ದಿರೋದು. ಸೊ ಏನಾಗುತ್ತೋ ನೋಡೋದ, ಅವರು ಗೊತ್ತಿಲ್ಲ ಯಾವಾಗ ಕಮ್ಬ್ಯಾಕ್ ಮಾಡ್ತಾರೆ ಅಂತ. ಬಟ್ RCB ಸಖತ್ತಾಗಿ ಆಡ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಏನಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಪಟ್ಟದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಸಿ ಯು ಬಾಯ್ಸ್.